ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಸಿಂಪಲ್ಲಾಗಿ ಮಡಕೆ ಕಾಳು ಪಲ್ಯ ಹೇಗೆ ಮಾಡೋದು ಅಂತ ಮಾಡ್ಕೊಂಬರೋಣ. ಫಸ್ಟ್ ಗ್ಯಾಸ್ ಮ್ಯಾಗ ಒಂದು ಬಾಣಲೆ ಇಟ್ಕೊಂಡವನು. ಗ್ಯಾಸ್ ಆನ್ ಮಾಡ್ಕೊಂಡು ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಈಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಳ್ಳೋನು. ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಬಿಟ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವು, ನಾನು ಇಲ್ಲಿ ಎಣ್ಣೆನೂ ಜಾಸ್ತಿ ಹಾಕೊಂಡಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಈಗ ಎಣ್ಣೆ ಕಾದಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋನು. ಸಾಸಿವೆ ಅಷ್ಟು ಸಿಡಿದಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಇಲ್ಲಿ ಸಾಸಿವೆ ಆಗಲಿ ಜೀರಿಗೆ ಆಗಲಿ ಜಾಸ್ತಿ ಹಾಕೋದು ಬೇಡ, ಯಾಕಂದ್ರೆ ಪಲ್ಯ ಅಲ್ಲ, ಅದ್ರ ಸಂಬಂಧ. ಈಗ ಒಂದು ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಹಾಕೊಳ್ಳೋಣ. ಹಾಕ್ಕೊಂಡು ಈಗ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅಷ್ಟು. ಈಗ ಉಳ್ಳಾಗಡ್ಡಿ ಅಷ್ಟು ಕರೆಕ್ಟಾಗಿ ಬೆಂದಾದ್ಮ್ಯಾಗ ಈಗ ಇದಕ್ಕೆ ಏನು ಮಾಡೋಣ, ಒಂದು 4 ಕರಿಬೇವು ಹೆಸರು ಹಾಕೊಳ್ಳೋಣ. ಇದಕ್ಕೆ ಇಲ್ಲಿ ಕರಿಬೇವು ಜಾಸ್ತಿ ಹಾಕೋದು ಬೇಡ, ಯಾಕಂದ್ರೆ ಪಲ್ಯಕ್ಕೆ ಜಾಸ್ತಿ ಟೇಸ್ಟ್ ಅನ್ಸೋದಿಲ್ಲ. ಗಮತ್ ಪೂರ್ತಿ ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಹಸಿ ಖಾರ ಹಾಕೊಳ್ಳೋಣ. ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಎಲ್ಲ ಜೊತೆ ಬೆರ್ತಿರ್ಬೇಕು ಅರಿಶಿನ ಪುಡಿ, ಆ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೆನೆಸಿಟ್ಟಿದ್ದು ಶೇಂಗಾ ಹಾಕೊಳ್ಳೋಣ. ಸ್ವಲ್ಪ ಇಲ್ಲಿ ಶೇಂಗಾನ ಒಂದು ಅರ್ಧ ತಾಸು ಮೊದಲೇ ನೆನೆಸಿ ಇಟ್ಕೊಂಡಿದ್ದೆ. ಇವನ್ನ ಹಾಕೋದ್ರಲ್ಲಿಂತ ಪಲ್ಯ ಇನ್ನೂ ಟೇಸ್ಟ್ ಆಕೈತಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅಷ್ಟು ಸೇರಿ ಒಮ್ಮೆ ಕೈ ಆಡಿಸ್ಕೊಳ್ಳೋಣ. ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಲಿಂಬೆಹಣ್ಣು ಮೊದಲೇ ಯೂಸ್ ಮಾಡಿದ್ದೆ, ಇನ್ನು ಉಳಿದಿತ್ತು ಅದನ್ನು ಹಾಕೊಳಕ್ತೀನಿ. ಯಾಕಂದ್ರೆ ಹುಳಿ ಜಾಸ್ತಿ ಆದ್ರೆ ಇಲ್ಲಿ ಟೇಸ್ಟ್ ಬರೋದಿಲ್ಲ, ಅದ್ರ ಸಂಬಂಧ ಅರ್ಧದಾಗ ಕಮ್ಮಿ ಹಿಂಡ್ಕೊರಿ. ಇನ್ನೂ ನೀವು ಇದನ್ನು ಅಷ್ಟು ಹಾಕೊಂಡಾದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಹಾಕ್ಕೊಂಡು ಈಗ ಒಮ್ಮೆ ಸ್ವಲ್ಪ ಬೇಯಕ್ಕೆ ಬಿಟ್ಕೊಳ್ಳೋಣ. ಇದನ್ನು ಇಲ್ಲಿ ಆಗಿಲ್ಲೇ ನಾವು ಲಿಂಬೆಹಣ್ಣು ಹಿಂಡೋದ್ರಲ್ಲಿಂತ ಏನಾಗಿರ್ತೈತಿ, ಹುಳಿ ಹಿಡಿದಿರ್ತೈತಿ. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಸಂಬಂಧ ಈಗ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ. ನೀವು ಬೇಕಂದ್ರೆ ಇದನ್ನು ಬಿಟ್ಟರು ನಡಿತೈತಿ, ಆದ್ರೆ ನಾವು ಇಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದನ್ನು ಟೇಸ್ಟ್ ಬ್ಯಾಲೆನ್ಸ್ ಮಾಡ್ಕೊತಿರ್ತೀವಿ. ನೀವು ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಬಿಟ್ಟರು ನಡಿತೈತಿ. ಈಗ ಇದನ್ನು ಅಷ್ಟು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಅವು ಶೇಂಗಾ ಇನ್ನೊಂದು ಸ್ವಲ್ಪ ಏನಿತ್ತು ಅಲ್ಲ ಅವು ಬೇವು ಮಟ್ಟ ಬಿಡ್ಕೊಳ್ಳೋಣ. ಈಗ ಇಲ್ಲಿ ನಿಮಗೆ ಇನ್ನೂ ಬೆಲ್ಲ ಗಟ್ಟಿ ಐತೆ ಅಂತ ಅನ್ನಿಸ್ತಂದ್ರೆ ಏನು ಮಾಡಿರಿ, ಈ ಥರ ಚಮಚಲ್ಲಿ ಅದನ್ನು ಈ ಥರ ಕೈ ಆಡಿಸ್ಕೊಳ್ಬೇಕು. ಸ್ವಲ್ಪ ಪ್ರೆಷರ್ ಹಾಕಿ ಅದನ್ನು ಬಿಸಿ ಇದಕ್ಕೆ ಇಟ್ರಂದ್ರೆ ಅದು ಕರಗ್ತೈತಿ, ಲವಣ ಕರಗ್ತೈತಿ. ಈ ಥರ ಮಾಡ್ಕೊಂಡು ನೀವು ಅದನ್ನು ಕರಗಿಸ್ಕೋಬೋದು. ಇಲ್ಲಿ ನೋಡ್ಬೋದು ನಾನು ಉಳಿದಿದ್ದಷ್ಟು ಅದೇ ಥರ ಮಾಡಾಕತ್ತೀನಿ. ಈಗ ಇಲ್ಲಿ ಅಷ್ಟು ಕರಿಗೈತಿ, ಅಷ್ಟು ಪದಾರ್ಥ ಮಿಕ್ಸ್ ಆಗ್ಯಾವ ಅಂತಂದ್ಮ್ಯಾಗ ನಾನಿಲ್ಲಿ ಮೊಳಕೆ ಒಡಿಸಿದ ಕಾಳು ಹಾಕ್ಕೊಳಕತ್ತೀನಿ. ಇಲ್ಲಿ ನಾನು ಮಡಿಕೆ ಕಾಳನ್ನ ಒಂದು ನೈಟ್ ಪೂರ್ತಿ ಉಗುರು ಬಿಸಿ ನೀರಿನಾಗ ನೆನೆಯಾಕಿಟ್ಟು ಮಾರನೇ ದಿನ ಅದನ್ನು ಒಂದು ಮಸ್ಲಿನ್ ಕ್ಲಾತ್ ಇರ್ಲಿಕ್ಕಂದ್ರೆ ಕಾಟನ್ ಅರ್ಬಿ ಒಳಗೆ ಕಟ್ಟಿಟ್ಟು ಕಾವನ ಜಾಗದಾಗ ಇರಬೇಕಿದು ಅಷ್ಟು. ಅಂದ್ರೆ ಏನಾಕೈತಿ, ಮಳಿಗೆ ಚೆಂದಾಗಿ ಹೊಡಿತಿರ್ತಾವೆ ಇವು. ಇರ್ಲಿಕ್ಕಂದ್ರೆ ಏನಾಕೈತಿ, ಅವು ಗಟ್ಟಿಗಳು ಹಂಗೆ ಉಳಿತಾವೆ, ಮಳಿಕೆ ಬರೋಂಗಿಲ್ಲ. ಈ ಥರ ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪ ಬೇಯಕ್ಕೆ ಬಿಡೋಣ ಇದನ್ನು ಪಲ್ಯನ. ಇಲ್ಲಿ ನೋಡ್ಬೋದು ನೀವು, ಮಡಿಕೆ ಕಾಳು ಅಷ್ಟು ಬೆಂದ ಅಷ್ಟು ಕಲರ್ ಎಲ್ಲ ಕರೆಕ್ಟಾಗಿ ಆಗೈತಿ. ಈಗ ಇಲ್ಲಿ ನಾವು ಯಾವುದೇ ಮಸಾಲೆ ಹಾಕಿಲ್ಲ, ನೀವು ಬೇಕಂದ್ರೆ ಹಾಕ್ಬೋದು, ನಡಿತೈತಿ. ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಆಗೈತಿ ಅಂತ. ಯಾವುದೇ ಥರ ಮಸಾಲೆ ಹಾಕಿಲ್ಲ, ಅಂದರೂ ಭಾಳ ಟೇಸ್ಟ್ ಇರ್ತೈತಿ ಇದು. ನೀವು ಈ ಥರ ಮನ್ಯಾಗ ಮಾಡ್ಕೊಂಡು ನೋಡಿರಿ. ಮತ್ತು ಇದ್ರೊಳಗೆ ನೆನೆಸಿಟ್ಟಿದ್ದು ಶೇಂಗಾ ಹಾಕೋದು ಮರ್ಯಾಕೆ ಹೋಗ್ಬೇಡ್ರಿ, ಭಾಳ ಟೇಸ್ಟ್ ಇರ್ತೈತಿ. ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಕಟಕ್ ರೊಟ್ಟಿ ಆಗಲಿ, ಬಿಸಿ ರೊಟ್ಟಿ ಆಗಲಿ, ಚಪಾತಿ ಆಗಲಿ, ಎಲ್ಲದ್ರ ಜೊತೆನೂ ಹೊಂತೈತಿ ಇದು ಪಲ್ಯ. ಇಲ್ಲಿ ನಮ್ಮ ಕಡೆ ಯಾವುದೋ ಫಂಕ್ಷನ್ ಆದರೂ ಈ ಥರ ಮೊಳಕೆ ಒಡ್ಸಿದ ಕಾಳು ಪಲ್ಯ ಮಾಡ್ತಾರೆ. ಮತ್ತು ಬುತ್ತಿ ಕಟ್ಟಬೇಕಾದ್ರೂ ಇದೇ ಥರ ಮಾಡಿ ಕಟ್ತಾರೆ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.